ಪ್ರಧಾನಿ ನರೇಂದ್ರ ಮೋದಿ ನಮ್ಮ ಯುವ ಸ್ನೇಹಿತರು ದೇಶದ ಭವಿಷ್ಯ ಮಾತ್ರವಲ್ಲ, ವರ್ತಮಾನದ ದೊಡ್ಡ ಶಕ್ತಿಯೂ ಹೌದು. ಅವರು ತಮ್ಮ ಸೂಕ್ಷ್ಮತೆ, ಸೇವಾ ಮನೋಭಾವ ಮತ್ತು ಸಾಮರ್ಥ್ಯದಿಂದ ವಿಶ್ವದಾದ್ಯಂತ ವಿಶಿಷ್ಟ ಗುರುತನ್ನು ಸೃಷ್ಟಿಸಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ತಮ್ಮ ಸಂದೇಶದಲ್ಲಿ ಯುವಜನರ ಕನಸುಗಳು ಭಾರತದ ಭವಿಷ್ಯದ ಬುನಾದಿಯಾಗಿದೆ. ಯುವಶಕ್ತಿ ದೇಶದ ಸಾಮರ್ಥ್ಯವಾಗಿದ್ದು, ಯುವಜನತೆಯ ಪ್ರತಿಭೆಯನ್ನು ಜನರು ಗುರುತಿಸಬೇಕು, ವಿಕಸಿತ ಭಾರತ ನಿರ್ಮಾಣದಲ್ಲಿ ಅಮೂಲ್ಯ ಕೊಡುಗೆಯನ್ನು ಆಚರಿಸಬೇಕು ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಯುವ ಜನತೆಗೆ ಅಂತಾರಾಷ್ಟ್ರೀಯ ಯುವ ದಿನ ಶುಭಾಶಯಗಳನ್ನು ಕೋರಿದ್ದಾರೆ. ಯುವ ಸಮುದಾಯವೇ ನಾಡಿನ ನಿಜವಾದ ಚೈತನ್ಯ. ಯುವಜನತೆಯ ಭವಿಷ್ಯಕ್ಕೆ ಭದ್ರತೆ ನೀಡಲು ರಾಜ್ಯ ಸರ್ಕಾರವು ಬದ್ಧವಾಗಿದ್ದು, ಯುವ ನಿಧಿ ಯೋಜನೆಯಡಿ ಪದವೀಧರರಿಗೆ ಮಾಸಿಕ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಇದರೊಂದಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ನೀಡಿ ಉದ್ಯೋಗ ಕಂಡುಕೊಳ್ಳುವವರೆಗೂ ಯುವಕರ ಬೆನ್ನೆಲುಬಾಗಿ ನಿಲ್ಲುವ ಮೂಲಕ ನಿರುದ್ಯೋಗದ ಸವಾಲಿಗೆ ಗಟ್ಟಿಯಾದ ಪರಿಹಾರ ರೂಪಿಸಲಾಗಿದೆ ಎಂದರು. ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ ಅವರು ದೆಹಲಿಯ ಮೇಜರ್ ಧ್ಯಾನ್ಚಂದ್ ಕ್ರೀಡಾಂಗಣದಲ್ಲಿಂದು ಹರ್ಘರ್ ತಿರಂಗ ಸೈಕಲ್ ಯಾತ್ರೆಗೆ ಚಾಲನೆ ನೀಡಿದರು. ದೆಹಲಿ ವಿಶ್ವವಿದ್ಯಾಲಯದ ಮೈ ಭಾರತ್ ಸ್ವಯಂ ಸೇವಕರೊಂದಿಗೆ ಸಚಿವರು ಸೈಕಲ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ಅವರು ಮಾಲಿನ್ಯ ಮತ್ತು ಸಂಚಾರ ದಟ್ಟಣೆ ಸಮಸ್ಯೆಗಳಿಗೆ ಸೈಕ್ಲಿಂಗ್ ಪರಿಹಾರವಾಗಿದೆ. 1000ಕ್ಕೂ ಹೆಚ್ಚು ಮೈ ಭಾರತ್ ಸ್ವಯಂ ಸೇವಕರು ದೇಶದಾದ್ಯಂತ ಸಂಚರಿಸಿ ಸದೃಢ ಆರೋಗ್ಯದ ಬಗ್ಗೆ ಜನತೆಯಲ್ಲಿ ಅರಿವು ಮೂಡಿಸುತ್ತಿದ್ದಾರೆ. ಈ ಮೂಲಕ ದೇಶ ಅಭಿವೃದ್ಧಿ ಹೊಂದಲು ಸೈಕ್ಲಿಂಗ್ ಸಹ ಕೊಡುಗೆ ನೀಡುತ್ತದೆ ಎಂದು ತಿಳಿಸಿದರು. देश के युवाओं को संदेश दिया है कि मोदी जी के विकसित भारत के आह्वान को साकार करने के लिए, हमारे देश की आज़ादी को कायम बनाए रखने के लिए हम युवा सशक्त रहे तो भारत स्वस्थ रहेगा, और भारत स्वस्थ रहेगा तो मोदी जी का समृद्ध भारत का, विकसित भारत का स्वप्न साकार होगा.